GF ಯಾವ ಮಟ್ಟದಲ್ಲಿತ್ತು, HMT ಯಾವ ಮಟ್ಟದಲ್ಲಿತ್ತು, BL ಸಂಸ್ಥೆಯಲ್ಲೂ ನಡೀತಾ ಇದೆ. BL ಅದೇ ರೀತಿಯಲ್ಲಿ ನಮ್ಮ ITI ಹೇಳಿದೆ. ಇವೆಲ್ಲ ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿ ಆಶ್ರಯ ಕೊಟ್ಟದ್ದು. HMT ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಯಾವೊಂದು ಲಾಭ ಪಡೆದ್ರು ಅದರಿಂದ ದೇಶದ 6 ಭಾಗದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಹರಿಯಾಣದಲ್ಲಿ ಪಿಂಜಾವರ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಸುಮಾರು 15,000 ಜನ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಇಲ್ಲಿ HMT ನಲ್ಲಿ 25,000ಕ್ಕೂ ಹೆಚ್ಚಿನ ಜನ ಕೆಲಸ ಮಾಡ್ತಾರೆ. ಇವತ್ತೆಲ್ಲ 150 ಜನ 200 ಜನ ಇದ್ದಾರೆ. ಇನ್ನು ಅಲ್ಲಿಂದ ನಮ್ಮ ಕೇರಳ ಹೋದ್ರೆ ಕಾಲಮಸೂರಿ ಅಂತ ಹೇಳಿ ಅದು ಅತ್ಯಂತ ಅದ್ಭುತವಾದಂಥ ಕಾರ್ಖಾನೆ HMT ಬ್ರಾಂಚ್. ಇವತ್ತೆಲ್ಲ ಒಂದು 150 ಜನ ಇದ್ದಾರೆ. ಇವೆಲ್ಲವನ್ನು ನಾನು ಇಡೀ ದೇಶದಾದ್ಯಂತ 4 ತಿಂಗಳಿಂದ ನಾನು ಬರೀ ಕಚೇರಿಯಲ್ಲಿ ಕೂತ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದೆಲ್ಲ ಎಲ್ಲ ಒಂದು ನಮ್ಮ ಕಾರ್ಖಾನೆಗಳಿಗೆ ನಡೀತಾ ಇದ್ದು ನಾನೇ ಖುದ್ದು ಭೇಟಿ ಕೊಟ್ಟು ಕಾರ್ಮಿಕರ ಜೊತೆನೂ ಚರ್ಚೆ ಮಾಡಿ ಇವೆಲ್ಲದಕ್ಕೂ ಒಂದು ಜೀವ ಏನು ಕೊಡಬೇಕು ಅಂತೇಳಿ ಒದ್ದಾಡ್ತಾ ಇದ್ದೇನೆ. ಹೇಳಬೇಕು ಅಂದ್ರೆ ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 20-25 ವರ್ಷದಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಪ್ರಾರಂಭ ಮಾಡೋದು. ಒಂದ್ಸಲ ಕ್ಯಾಬಿನೆಟ್ ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ತೀರ್ಮಾನ ಆದ್ರೆ ಮತ್ತೆ ಅದನ್ನ ರಿವೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೇಕು. ಹಲವಾರು ರೀತಿಯ ಹರಳಿಸ್ಗಳಿದ್ದಾವೆ. ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. RINL ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿ ಇರ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲಾಂಟ್ 6,000 ಎಕರೆನಲ್ಲೇ ಆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥದ್ದು. ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್. ಸುಮಾರು 23-24 ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 13-14 ಸಾವಿರ ಜನ ಔಟ್ಸೋರ್ಸಸ್ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು ಕಾಲದಲ್ಲಿ 12 ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು. ಇವತ್ತು ಕಳೆದ ಒಂದು 5-6 ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಂದ ಹಾಳಾಗಿದೆ, ನಮ್ಮ ಕಾರ್ಮಿಕರಿಂದ ಹಾಳಾಗಿಲ್ಲ. ಇವತ್ತು 35,000 ಕೋಟಿ ಲಾಸ್ ಆಗಿದ್ದಾರೆ. ಅದನ್ನ ಖಾಸಗಿಯವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ. ಆದ್ರೆ ನಾನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಅವರೆಲ್ಲ ಒಂದು ರೆಕಾರ್ಡ್ಗಳನ್ನು ಇಟ್ಕೊಂಡಿದ್ರು. ಸೇವ್ ವೈಜಾಗ್ ಪ್ಲಾಂಟ್ ಅಂತ ಹೇಳಿ RINL ಅಂತ. ನಾನು ಅದನ್ನೆಲ್ಲ ನೋಡಿ ಬಂದ ನಂತರ ಅದನ್ನು ಉಳಿಸ್ಲೇಬೇಕು ಅಂತ ಹೇಳಿ ಕಳೆದ 2-3 ತಿಂಗಳಿಂದ ಬಹಳ ಶ್ರಮ ಹಾಕಿದ್ದೀನಿ. ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ, ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ. ಕೇಳಿದೆ ನಮ್ಮ ಸೆಕ್ರೆಟರಿಯೇಟ್ ನಲ್ಲಿ ಸ್ಟೀಲ್ ಇಂಡಸ್ಟ್ರಿನಲ್ಲಿ 7,000 ಜನ ಔಟ್ಸೋರ್ಸಸ್ ಇಂದ ಕೆಲಸ ಮಾಡ್ತಿದ್ದಂತ ಎಂಪ್ಲಾಯೀಸ್ನ ನಾಳೆಯಿಂದ ಕೆಲಸಕ್ಕೆ ಬರಬಾರದು ಅಂತ ಹೇಳಿ ಅವ್ರಿಗೆ ಎಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡ್ಬಿಟ್ಟಿದ್ದೆ. ನಾನು ರಾತ್ರಿ 9:30 ಗಂಟೆಲಿ ವಿಷಯ ಗೊತ್ತಾಯ್ತು. ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗಿಬಾರದು, ಔಟ್ಸೋರ್ಸಸ್ ಇರಲಿ ಯಾವುದೇ ಆದೇಶ ಮಾಡಿ ಏನು ಬ್ಲಾಸ್ಟ್ ಫರ್ನೇಸ್ಗಳು ನಿಂತು ಹೋಗಿದ್ದು ಇವತ್ತು 2 ಬ್ಲಾಸ್ಟ್ ಫರ್ನೇಸ್ ಪ್ರಾರಂಭ ಮಾಡ್ತಿದ್ದೀವಿ. ಏನೇನೋ ಕಷ್ಟಪಟ್ಟದೆಲ್ಲ ಇಲ್ಲಿ ಪ್ರಧಾನಮಂತ್ರಿಗಳು ಈ ಗೌರವ ಕೊಟ್ಟಿದ್ದಾರೆ. ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಹೇಳಿದ ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಹೇಳಿ ಒಂದು ಚೈತನ್ಯ ತುಂಬಿದ್ದೇವೆ. ಹೇಳಿದ್ರೆ ನೀವಿಲ್ಲಿ 2,500 ಜನ ಇವತ್ತು ಹಲವಾರು ವರ್ಷಗಳ ನಿಮ್ಮ ಸಮಸ್ಯೆ. ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದ್ರು 2007-8ರಿಂದ ನಡೆದು ಬಂದಂಥ ದಾರಿಯ ಹಲವಾರು ವಿಷಯಗಳು ಹೇಳಿದ್ದೆ. ನನಗೆ ಡಾಕ್ಯುಮೆಂಟ್ಸ್ ಬೇಕು. ನನಗೆ 2000 ಇಲ್ಲಿ ಬೇಡ, ನಾನು ಡೀಟೇಲ್ ನಾನು ಯಾಕೆ ಹೇಳ್ತೀನಿ ಅಂದರೆ 2007ರಲ್ಲಿ ನಿಮ್ಮಗಳಿಗೆ ಕಾರ್ಖಾನೆಯಿಂದಲೇ ಕಾನ್ಫರ್ಮ್ ಮಾಡಿ ನಿಮ್ಗೆ ಇಲ್ಲಿ ಶಾಶ್ವತವಾದ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು. ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂಥವ್ರನ್ನ ಇಲ್ಲಿ ಬರ್ತಕ್ಕಂಥದ್ದಕ್ಕೆ ಅವರೇ ಕರೆದು ಇನ್ವೈಟ್ ಮಾಡಿ
ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ರೀತಿಯ ಘಟನೆಗಳು ನಡೆದು ಹೋಗಿದ್ದಾರೆ. ಈಗ 2024ರಲ್ಲಿ ಇದ್ದೇವೆ. 2015ರಲ್ಲಿ ಸ್ಟ್ರೈಕ್ ಮಾಡಿದ್ದೀರಿ. ಮತ್ತೆ ನಿಮ್ಮ ಬೇಡಿಕೆಗಳೇನಿತ್ತು ಯಾವ ರೀತಿ ನಡ್ಕೊಂಡಿದ್ದಾರೆ. ಆಮೇಲೆ ಕಾಂಪನ್ಸೇಟರಿ ಗ್ರೌಂಡ್ ನಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಡೆ ಹಿಡಿದಿದ್ದಾರೆ. 4 ವರ್ಷ ಅಪ್ರೆಂಟಿಸ್ಶಿಪ್ಗೆ ನಾವಿಲ್ಲಿ ವರ್ಕ್ ಮಾಡಿದ್ರು. ನಮ್ಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆಗಳಿಗೂ ಹೋಗೋಕ್ಕಾಗ್ತಿಲ್ಲ, ಎಲ್ಲೂ ಅಪಾಯಿಂಟ್ಮೆಂಟ್ ಇಲ್ಲ. ಈ ಹಲವಾರು ವಿಷಯಗಳನ್ನು ನನ್ನ ಮುಂದೆ ಇಟ್ಟಿದ್ದೆ. ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು, ನನಗೆ ಬರೋದಕ್ಕಿಂತ ಮುಂಚೆ, ಏಕೆಂದ್ರೆ ನಾನು ನಿಮ್ಮ ಮುಂದೆ ಏನಾದ್ರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ನಿಮ್ಗಳ ಈ ಒಂದು ಹೋರಾಟಕ್ಕೆ ಏನಾದ್ರು ಒಂದು ಧ್ವನಿ ಆಗಬೇಕಲ್ಲ. ಇದರಲ್ಲಿ ನನ್ನ ಒಂದು ಕಿರುಕಾಣಿಕೆ ನಿಮ್ಗೆ ಅನುಕೂಲ ಮಾಡತಕ್ಕಂಥದಕ್ಕೆ ನಿಮ್ಮ CMDಗೆ ಫೋನ್ ಮಾಡಿ ಅವ್ರಿಗೆ ಕೇಳಿದೆ, ಏನಕ್ಕೆ 13 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅದು ಅವರ ಏನೊಂದು ಬೇಡಿಕೆಗಳಿದೆ, ಸೆಟರೇಟ್ ಮಾಡಬಾರ್ದು. ಇವತ್ತು ಕಾರ್ಖಾನೆ ನಿಂತರೆ ದೇಶದ ಒಂದು ಉತ್ಪಾದನೆಗೆ ಲಾಸ್ ಆಗ್ತಕ್ಕಂಥದ್ದು, ಕಾರ್ಖಾನೆಗೆಲ್ಲ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು. 13 ದಿವಸ ಅವರನ್ನ ಇವತ್ತು ಧರಣಿ ಮಾಡ್ತಕ್ಕಂಥದ್ದು ಬಿಟ್ಟಿದ್ದೇ ತಪ್ಪಿದೆ, ಕೂತ್ ಮಾತಾಡಬಾರ್ದು ಅಂತಕ್ಕಂಥದ್ದು ಹೇಳಿದ್ರು. ಅವರು ನನಗೆ ಹೇಳಿದ್ರು 3-4 ದಿವಸ ಹಿಂದೆ ಇದ್ದರು ಸ್ಟ್ರೈಕ್ ನಿಲ್ಲಿಸಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಟೇಬಲ್ನಲ್ಲಿ ಯಾವ್ಯಾವ ಒಂದು ಇಶ್ಯೂಗಳನ್ನ ಸಾಲ್ವ್ ಮಾಡಕ್ ಸಾಧ್ಯ ಮಾಡ್ತೀವಿ ಅಂತ ಹೇಳಿದ್ದೇವೆ ಸರ್. ನಾನು ಹೇಳಿದೆ, ನಾನೀಗ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಯಾವ ಗ್ಯಾರಂಟಿ ಕೊಡಬಹುದು? ಯಾಕೆಂದ್ರೆ ನಾನು ನಿಮಗೆ ಮಾತು ಕೊಟ್ಟು ಹೋದ್ಮೇಲೆ ಮಾತಿನ ಪ್ರಕಾರ ನಾನು ನಡೀಬೇಕು, ಅವ್ರು ನಡೆಯೋದು ಬೇರೆ. ನಿಮಗೆ ನಾನು ಮಾತು ಕೊಟ್ಟ ಮೇಲೆ ಆ ಮಾತು ಉಳಿಬೇಕು. ಆ ಹಿನ್ನೆಲೆಯಲ್ಲಿ ನನಗೆ ಬರೋದಕ್ಕಿಂತ ಮುಂಚೆ ಅವ್ರಿಗೆ ನಾನೇ ಫೋನ್ ಮಾಡ್ತೀನಿ, ಏನ್ ಮಾಡ್ಬೇಕು ಹೇಳಿ ಅಂತೇಳಿ, ಏನ್ ಸಮಸ್ಯೆಗಳಿದೆ, ಸಾಲ್ವ್ ಮಾಡೋದು ಹೇಗೆ ಇದು ಅಂತ. ಆಗ ಅವ್ರು ಹೇಳಿದ್ರು, ನೋಡಿ ಸರ್, ನೀವೇನಾದ್ರೂ ಒಂದು 4-5 ದಿವಸ ಬಿಟ್ಟು ನೀವೇ ಬಂದು ನಮ್ಗೇನು ಸಂತೋಷ, ನೀವೇ ಕೂತ್ಕೊಳ್ಳಿ, ಅವರು ಕೂತ್ಕೊಳ್ಳಿ, ನಾಳೆ ಕೆಲಸ ಮಾಡ್ಲಿ. ನೀವು ಕೂತ್ರೆ ನಾವು ಎಲ್ಲ ರೀತಿ ಅವ್ರು ಹೇಳಿದ್ ಒಂದು ಮಾತೇನು ಹೇಳಿದ್ರು, ಪರ್ಮನೆಂಟ್ ನನ್ನ ಕೈನಲ್ಲಿಲ್ಲ ಮಾಡ್ತಕ್ಕಂಥದ್ದು. ಇನ್ನುಳಿದ ಎಲ್ಲಾ ಬೇಡಿಕೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರ ಬೇಡಿಕೆಗಳನ್ನು ಈಡೇರಿಸಿ ಸಮಸ್ಯೆ ಆಗಲಾರದು ಅಂತಕ್ಕಂಥ ಮಾತು ಹೇಳಿದ್ರು. ಇದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ನಾನು ನಾಡಿದ್ದು ಡೆಲ್ಲಿ ಹೋಗ್ತಾ ಇದ್ದೇನೆ, ನಾಳೆ ಹೋಗ್ತೀನಿ. ಬುಧವಾರ ಇಲ್ಲ ಗುರುವಾರ ಬೆಳಗ್ಗೆ ಬರ್ತಾ ಇದ್ದೀನಿ. ಶುಕ್ರವಾರ ನಿಮ್ಮಗಳಿಗೋಸ್ಕರವಾಗಿ ಬಂದು ಮ್ಯಾನೇಜ್ಮೆಂಟ್ ಅವ್ರಿಗೂ ಹೇಳ್ತೀನಿ, ನಿಮ್ಮ ಟೀಮ್ ಏನಿದೆ ಯೂನಿಯನ್ ಅವರು ಈ ಒಂದು 8 ಜನ ನಾವು ತಯಾರಾಗಿದ್ರೆ ನನಗೆ ಫುಲ್ ಮಾಹಿತಿ 2008ರಿಂದ ಏನೇನು ನಡೆದಿದೆ ಅದು ಸಂಪೂರ್ಣ ಮಾಹಿತಿ ಬೇಕು ನನಗೆ. ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಯಾವ ತರ ಸರ್ಕಾರದಲ್ಲಿ ವಿವಿಧ ಹಂತಗಳಿವೆ, ಅದೇ ವಿವಿಧ ಹಂತದಲ್ಲಿ ನಿಮಗೆ ಏನೇನು ಮಾತು ಕೊಟ್ಟಿದ್ರು, ನಿಮ್ಮ ಒಂದು ದುಡಿಮೆಗೆ. ಯಾಕೆಂದ್ರೆ ಇಲ್ಲಿ 7 ವರ್ಷದಿಂದ 16 ವರ್ಷದಿಂದ ಮತ್ತೆ 24 ವರ್ಷ, ಹೀಗೆ ಒಂದು 4-5 ಅವಧಿಗಳಲ್ಲಿ ಕೆಲಸ ಮಾಡಿರೋದು ನೋಡಿದ್ರೆ ನಮ್ಮ ಮಾಹಿತಿ. ಈಗ ಸ್ಕಿಲ್ ಲೇಬರು, ಅನ್ಸ್ಕಿಲ್ ಲೇಬರು, ಈ ಸ್ಕಿಲ್ ಲೇಬರು, ಇದೆಲ್ಲ